ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಇದೆ ಅಂತ. ನಮ್ಮಲ್ಲಿ ಎಷ್ಟೋ ಪ್ರಮಾಣ ನಾವು ವಿಚಾರ ಮಾಡಿದಾಗ ಭಾಳ ಕಡಿಮೆ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಧಿಸುವಂಥ ಜನ ಇದ್ದಾರೆ. ಎಲ್ಲರಿಗೂ ಉದ್ಯೋಗ ಕೊಡಿಸ್ತಿರೋ ಸರ್ಕಾರಗಳು ಇಲ್ಲ. ಇಂಥ ಪ್ರಸಂಗದಲ್ಲಿ ಡ್ರಗ್ಸ್ ಅವ್ರ ಕೈಗೆ ಹೆಚ್ಚಿದ್ರೆ, ಮಕ್ಕಳ ಕೈಗೆ ಹೆಚ್ಚಿದ್ರೆ ಅವ್ರು ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ, ಈ ದೇಶ ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ದೊಡ್ಡ ಚರ್ಚೆ ನಡೀತಾ ಇದೆ ಅಂತ. ಹೀಗಾಗಿ ಈ ಆಡಳಿತ ಮಾಡ್ತಿರೋದು ಕಾಂಗ್ರೆಸ್ ಇದ್ದು ಇವರು ಸರ್ಕಾರ ಬಂದಾಗ ಹೆಚ್ಚಾಯ್ತು ಅನ್ನೋ ವಾದ ಮಾಡ್ತಾರೆ ಅವರು. ಇರಲಿ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಆರೋಪ ಮಾಡೋದು ಭಾಳ ಸುಲಭದ, ಅದನ್ನು ತಡೆಹಿಡಿದಷ್ಟೇ ಕಷ್ಟ. ಎಂಥ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ದಲ್ಲೇ ಇವತ್ತಿಗೆ ಯಶಸ್ಸು ಸಾಧಿಸ್ತಾ ಇಲ್ಲ. ಮತ್ತು 5 ವರ್ಷ ಮುಗಿಲಿಕ್ಕೆ ಬಂತಲ್ಲ ಆಡಳಿತ, ಅಂದ್ರೆ ಅಷ್ಟು ಡೀಪ್ ರೂಟೆಡ್ ಆಗಿದೆ ಇದು ಡ್ರಗ್ಸ್ ಮಾಫಿಯಾ. ಬೆಂಗಳೂರಿಂದ ಈಗ ಕೇಳ್ತಾ ಇದ್ವಿ ನಾವು, ಅದಪ್ಪ ಇಲ್ಲಿ ಭಾಳಷ್ಟು ಇದೆ ಅಂತೇಳಿ. ಆದರೆ ಈಗ ಒಮ್ಮೆಲೆ ಸಡನ್ ಎಲ್ಲರೂ ಆಶ್ಚರ್ಯಪಡೋ ರೀತಿಯಲ್ಲಿ ಆಗ್ಲಿಕ್ಕತ್ತದ್ರೆ ಅಂತ. ಇದೇ ಕಾರಣಕ್ಕನ ಈ ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಅಂತ ಮಾತನ್ನ ಕೇಳ್ತಾ ಇದ್ದಾರೆ. 6 ವರ್ಷಕ್ಕೆ ಹೊರತು ಪೊಲೀಸ್ ಇಲಾಖೆ ಮೇಲೆ ಸಂಶಯ ಪಡುತ್ತಾ ಇದ್ದಾರೆ. ಏನೇನು ಬೈ ಪೊಲೀಸ್ ಇಲಾಖೆದು ಶೌರ್ಯ, ಸಾಹಸ, ದಕ್ಷತೆಗೆ ಹೆಸರುವಾಸಿಯಾಗಿದ್ದ ಕರ್ನಾಟಕ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥತೆಯಿಂದ ನಿತ್ರಾಣವಾಗಿದೆ. ಡ್ರಗ್ಸ್ ದಂಧೆ ನಡೆಯುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ? ಇಷ್ಟೊಂದು ದೊಡ್ಡ ಪ್ರಮಾಣದ ನಡೆದ ಡ್ರಗ್ಸ್ ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮದು? ನಮ್ಮ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಭಾಳ ಹೆಸರುವಾಸಿ ಇದ್ದಾರೆ ಇದೆಲ್ಲ ಹಿಡಿಯೋದಕ್ಕೆ. ಇವತ್ತು ಯಾಕೆ ಹಿಂಗಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಆಡಳಿತ ಮೇಲೆ ಪ್ರಭಾವ ಇರುತ್ತಿರುವಂಥ ಈ ಡ್ರಗ್ಸ್ ಇದನ್ನು ಕೊನೆಗಾಣಿಸ್ಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಈ ಪರಮೇಶ್ವರಪ್ಪನವ್ರಿಗೆ ಸಾಧ್ಯ ಇಲ್ವಾ ಅನ್ನುವಂಥ ಮಾತು. ಯಾಕಂದರೆ ಹೊರಗಿನವ್ರು ಬಂದು ನಮ್ಮ ಮೂಲ ಈ ಸ್ಥಾನಗಳು